ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಇಲ್ಲಿ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಇದು ಬಂದು ಮಾಂಗಲ್ಯ ಚೈನು ಮತ್ತು ಇನ್ನೊಂದು ಚೈನ್ ಬಗ್ಗೆ ನಾನು ನಿಮ್ಗೆ ಹೇಳಬೇಕು. ಇದು ಹೇಗೆ ಏನು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಈ ಚೈನ್ ಬಂದು ನನ್ನ ಮಾಂಗಲ್ಯ ಸರ ಬಂದು ನಾನು ಅಂಗಡಿಯಲ್ಲೇ ತೊಗೊಂಡಿದ್ದು. ಅಂಗಡಿಯಲ್ಲಿ ಅಂದರೆ ಏನು ಹೇಳೋದು ಅಂದರೆ ಸೇಟು ಅಂಗಡಿಗಳಲ್ಲಿ ತೊಗೊಂಡಿರ್ತಕ್ಕಂತಹ ಚೈನ್, ಮಾಂಗಲ್ಯ ಚೈನ್. ಇದು 916. ಬಟ್ ಇದು ಬಂದು ನಾನು ಗಿರ್ವಿ ಅಂಗಡಿಯಲ್ಲಿ ತೊಗೊಂಡಿಲ್ಲ ಫ್ರೆಂಡ್ಸ್. ನನ್ನ ಮಾಂಗಲ್ಯ ಚೈನ್ ಮಾತ್ರ ಇರೋದನ್ನ ನಾನು ಹೇಳ್ತೀನಿ. ಗಿರ್ವಿ ಅಂಗಡಿಯಲ್ಲಿ ತೊಗೊಂಡಿಲ್ಲ. ಆಗ ಬಂದು ನಾನು ತಗೊಳ್ಬೇಕಾದ್ರೆ 1 ಗ್ರಾಮ್ 5,000 ರೂಪಾಯಿ ಇತ್ತು. ವೇಸ್ಟೇಜ್ ಕೂಲಿ ಎಲ್ಲ ಸೇರಿ 1 ಗ್ರಾಮ್ 5,000 ರೂಪಾಯಿ ಇತ್ತು ನನ್ನ ಮಾಂಗಲ್ಯ ಚೈನ್ ಆವಾಗ ತಗೊಳ್ಬೇಕಾದ್ರೆ. ಆಗ ಬಂದು 4,500 ಅಂತಲೇ ಇಟ್ಕೊಳ್ಳಿ 1 ಗ್ರಾಮು. ವೇಸ್ಟೇಜ್ ಕೂಲಿ ಎಲ್ಲ ಸೇರಿದ್ರೆ 5,000 ರೂಪಾಯಿ. ಆ ಥರ 40 ಗ್ರಾಮ್ ನಂದದು ಚೈನು. ಈಗ ಇದೇ ಚೈನ್ ತಗೋಬೇಕು ಅಂದರೆ ನೀವು ಗೆಸ್ ಮಾಡಿ ಎಷ್ಟಾಗುತ್ತೆ ಅಂತ. 1 ಗ್ರಾಮ್ ಮೇಲೆ 2,000 ರೂಪಾಯಿ ನಮಗೆ ಪ್ರಾಫಿಟ್. ಈಗಿನ ಕಾಲಕ್ಕೆ. ಕಾಲ ಅಂದರೆ ತುಂಬ ಕಾಲ ಎಲ್ಲ ಆಗಿಲ್ಲ. ನಾನು ತಗೊಂಡು ಒಂದು 3 ಇಯರ್ಸ್ ಆಯ್ತು ಅಷ್ಟೇ. 3 ಇಯರ್ಸ್ಗೆ ಅಷ್ಟು ರೇಟ್ ಆಗಿದೆ ನೋಡಿ. ಇದು ಬಂದು ಈ ಚೈನ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಎಷ್ಟು ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ವೆಯ್ಟ್ ಇದೆ. ಇದು ನಂದಲ್ಲ, ನಮ್ಮ ಅಕ್ಕಂದು. ಈ ಚೈನ್ ಬಂದು ತೂಕ ಇದೆ. ಇದು ಬಂದು ಅವರು ಗಿರ್ವಿ ಅಂಗಡಿಯಲ್ಲಿ ತಗೊಂಡಿರೋದಂತೆ. ನನಗೆ ಸಂತೋಷ ಆಯಿತು. ನಾನು ಗಿರ್ವಿ ಅಂಗಡಿಯಲ್ಲೇ ತೊಗೊಂಡಿದ್ದೀನಿ ಅಮ್ಮದ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಅದನ್ನು ತೆಗೆದು ನಾನು ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ನನ್ನ ಚೈನ್ ಥರನೇ ಇದೆ. ಬಟ್ ನನ್ನ ಚೈನಲ್ಲಿ ಬಂದು ಬಾಲ್ಸ್ ಇಲ್ಲ. ಈ ಚೈನಲ್ಲಿ ಬಾಲ್ಸ್ ಇದೆ ಅಷ್ಟೇ. ನನಗೆ ಈ ಥರ ಚೈನ್ ಇಷ್ಟ. ಇದೇ ಥರದ್ದೇ ನಾನು ಹೇಳಿದ್ದೀನಿ ನಮ್ಮ ಅಕ್ಕನಿಗೆ, ಗಿರ್ವಿ ಅಂಗಡಿಯಲ್ಲಿ ಕೇಳಿ ನೋಡೋಕೆ ಇದೇ ಥರದ್ದು ಏನಾದರೂ ಇತ್ತು ಅಂದರೆ ನನಗೆ ಕಾಲ್ ಮಾಡು, ನಾನು ತೊಗೊಳ್ತೀನಿ ಅಂತ ಹೇಳಿದ್ದೀನಿ. ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು. ಬಟ್ ನನ್ನ ತಾಳಿ ಚೈನ್ ಥರನೇ ಇದೆ ನೋಡಿ. ಇಲ್ಲಿ ನೋಡಿ, ನೀವು ನೋಡ್ತಾ ಇರಬಹುದು. ಬಟ್ ನನ್ನ ಸ್ವಲ್ಪ ದಪ್ಪ ಆದರೆ ಇದು ಸ್ವಲ್ಪ ಸಣ್ಣ ಇದೆ. ಇದೇ ಥರ ತೊಗೋಬೇಕು ಅಂತ ನನಗೆ ಆಸೆ ಆಗ್ತಾಯಿದೆ. ಖಂಡಿತ ತೊಗೊಳ್ತೀನಿ. ತೊಗೊಂಡು ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಅಲ್ಲೇ ಹೋಗಿ ಸುಮಾರು ಜನ ನನ್ನ ಕೇಳ್ತಾ ಇದ್ದಾರೆ, ಮೇಡಮ್ ಗಿರ್ವಿ ಅಂಗಡಿ ಅಂದರೆ ಏನು, ಅದು ಎಲ್ಲಿರುತ್ತೆ, ಎಲ್ಲಿ ಸಿಗುತ್ತೆ, ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಗಿರ್ವಿ ಅಂಗಡಿ ಅಂದರೆ ಒಡವೆಗಳನ್ನ ಕಷ್ಟಕ್ಕೆ ಅಡಮಾನ ಇಕ್ತಾರೆ ಗೊತ್ತಾ, ಸೇಟು ಅಂಗಡಿಗಳಲ್ಲಿ ಅಥವಾ ಒಡವೆ ಅಂಗಡಿಗಳಲ್ಲೇ ಇಕ್ತಾರೆ ಗೊತ್ತಾ. ಅವ್ರ ಹತ್ರ ಹೋಗಿ ನಾವು ಕೇಳಿದಾಗ ಈ ಥರ ಹಳೆ ಒಡವೆಗಳು ಯಾರಾದರೂ ಇಟ್ಟು ಅಡಮಾನ ಇಟ್ಟು ಕಷ್ಟಕ್ಕೆ ಇಟ್ಟು ಬಿಟ್ಬಿಟ್ಟಿರ್ತಾರಲ್ಲ, ಅಂಥ ಒಡವೆಗಳಿದ್ದರೆ ತೋರಿಸಿ ಅಂತ ನಾವು ಅವ್ರನ್ನ ಕೇಳಬೇಕು. ಆಗ ಅವ್ರು ನಮಗೆ ತೋರಿಸ್ತಾರೆ. ಆಗ ನಮಗೆ ಕೂಲಿ ವೇಸ್ಟೇಜ್ ಕಮ್ಮಿ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಡಿಫ್ರೆಂಟು. ನಿಮಗೆ ಅಡಮಾನ ಇಕ್ಕೋ ಅಂಗಡಿಗಳು ಕೂಡ ಇದ್ದಾವೆ. ನೀವು ಅಲ್ಲಿ ಇವಾಗ ನಿಮ್ಮ ಮನೆ ಹತ್ರ ಅಕಸ್ಮಾತ್ ಸೇಟು ಅಂಗಡಿಯಲ್ಲೇ ಹೋಗಿ ನೀವು ವಿಚಾರಿಸ್ಬೋದು. ಇಲ್ಲಿ ಅಡಮಾನಕ್ಕೆ ಅಂತಲೇ ಒಡವೆಗಳು ಇಕ್ಕೊಳ್ತಾರಲ್ವ, ಅದ್ರದ್ದು ಅಂಗಡಿ ನಿಮ್ಗೆ ಏನಾದರೂ ಗೊತ್ತಿದೆಯಾ ಅಂದರೆ ಅವ್ರಿಗೆ ತುಂಬ ಕಾಂಟ್ಯಾಕ್ಟ್ ಇರುತ್ತೆ. ಅವ್ರದ್ದು ಫೋನ್ ನಂಬರ್ ಕೊಡ್ತಾರೆ. ಅಥವಾ ಅವ್ರಿಗೆ ಗೊತ್ತಿರ್ತಕ್ಕಂಥವ್ರಿಗೆ ಇಂಥ ಜಾಗಕ್ಕೆ ಹೋದರೆ, ಇಂಥ ಸಂದಲ್ಲಿ ಹೋದರೆ ಇಂಥವ್ರು ಇರ್ತಾರೆ ಅಂತಾರೆ. ಅಕಸ್ಮಾತ್ ನಿಮ್ಗೆ ಕನ್ಫ್ಯೂಸ್ ಆಯಿತು ಅಂದರೆ ಅವ್ರು ನಿಮಗೆ ಲೊಕೇಶನ್ ಕಳಿಸ್ತಾರೆ. ಲೊಕೇಶನಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೇಟು ಅಂಗಡಿಗಳಲ್ಲೇ ಅಂದರೆ ಒಡವೆ ಮಾರಕ್ಕೆ ಇಟ್ಟಿರ್ತಾರಲ್ಲ, ಅವ್ರ ಹತ್ರನೇ ಹೋಗಿ ನೀವು ವಿಚಾರಿಸಿದ್ರೆ ನಿಮಗೆ ಗಿರ್ವಿ ಅಂಗಡಿ ಎಲ್ಲಿದೆ ಅಂತ ಅವ್ರು ಕ್ಲೀನಾಗಿ ನಿಮ್ಗೆ ಲೊಕೇಶನ್ ಬಂದು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿಬಿಡ್ತಾರೆ. ನೀವೇನು ಮಾಡ್ತೀರಾ ಅಂದರೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿ ಫ್ಯೂಚರಲ್ಲಿ ಮುಂದೆ ಬನ್ನಿ. ನನ್ನ ಮನಸ್ಸಿಗೆ ಖುಷಿ ತರ್ತಕ್ಕಂಥ ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ನನ್ನ ವ್ಯೂವರ್ಸ್ ಎಲ್ಲ ನನ್ನ ಮಾತು ಕೇಳಬೇಕು. ನನ್ನ ವೀಡಿಯೋ ನೋಡಿದ್ರೆ ಅವ್ರಿಗೆ ವರ್ತ್ ಅನಿಸ್ಬೇಕು. ವೀಡಿಯೋ ಬಂದು ವರ್ತ್ ಅನಿಸಿ ಅವರು ಅದನ್ನು ಪಾಲಿಸಬೇಕು. ಅಷ್ಟೇ ನನ್ನ ಉದ್ದೇಶ. ಬೇರೆ ಏನು ಇದರಲ್ಲಿ ಲಕ್ಷಗಳು ದುಡ್ಡು ಸಂಪಾದಿಸ್ಬೇಕು ಅನ್ನೋದು ನನ್ನ ಥಾಟೇ ಅಲ್ಲ. ಒಂದು ಸೋಷಿಯಲ್ ಸರ್ವಿಸ್ ಅಂತಲೇ ಅಂದ್ಕೊಳ್ಳಿ. ಬರುತ್ತೆ ಅಮೌಂಟ್, ಇಲ್ಲ ನಾನು ಹೇಳ್ತಾ ಇಲ್ಲ ಯೂಟ್ಯೂಬಿಂದ. ಬಟ್ ಅದಕ್ಕೋಸ್ಕರನೇ ನಾನು ಮಾಡ್ತಾಯಿಲ್ಲ ವೀಡಿಯೋ. ಹುಷಾರು ಯಾವ ಥರ ಇರಬೇಕು, ಫ್ಯೂಚರ್ ಅನ್ನೋದು ಎಷ್ಟೊಂದು ಕೆಟ್ಟದು ಅಂದರೆ, ಎಷ್ಟೊಂದು ಭಯಂಕರ ಫ್ಯೂಚರ್ ಅಂದರೆ ಅನ್ನೋದನ್ನು ನೀವು ತಿಳಿಬೇಕು. ಫ್ಯೂಚರ್ ಅಂದರೆ ಮುಂದೆ ಬರ್ತಕ್ಕಂಥ ಕಠಿಣವಾದಂತಹ ಸಮಯಗಳು ಫ್ಯೂಚರ್ ಅಂದ್ರೇ. ಅದಕ್ಕೆ ನಾವು ಆ ಕಠಿಣವನ್ನು ಈಸಿ ಮಾಡಬೇಕು ಅಂದರೆ ನಾವು ಇವಾಗಿಂದನೇ ಹುಷಾರಾಗಿ ಹೋಗ್ತಾ ಇರಬೇಕು ಫ್ರೆಂಡ್ಸ್. ನಾನು ಇವಾಗೊಂದು ಹೇಳ್ತೀನಿ ನೋಡ್ಕೊಳ್ಳಿ ನಿಮಗೆ. ಇವಾಗ ಗಂಡ ಮಕ್ಕಳು ಎಲ್ಲರೂ ನಮ್ಮ ಜೊತೆ ಇರ್ತಾರೆ. ಎಲ್ಲರಿಗೂ ನಾವು ಬೇಕು, ಎಲ್ಲರಿಗೂ ನಾವೇ ಎಲ್ಲ ಅಲ್ವಾ. ಈಗ ಯಾಕಂದರೆ ನಮ್ಮ ಕೈ ದುಡಿತಾ ಇದೆ, ನಾವು ಹುಷಾರಾಗಿದ್ದೀವಿ, ನಮಗೆ ವಯಸ್ಸಿದೆ, ಅದಕ್ಕೋಸ್ಕರನೇ ಎಲ್ಲರೂ ಈಗ ನಾವು ಬೇಕು ಅಂತ ಎದುರು ನೋಡ್ತಾರೆ. ಆದರೆ ನಮ್ಮ ಕೈ ಬಿದ್ದೋಗುವಂತಹ ಸಮಯ ಅಂತ ಒಂದು ಬರುತ್ತೆ. ಆಗ ನಮಗೆ ಅಂತ ಏನೂ ಇಲ್ಲ ಅಂದರೆ ತುಂಬಾ ಒಡೆದೋಗ್ಬಿಡ್ತೀವಿ. ಎಲ್ಲರ ಹತ್ರನೂ ಅವಮಾನ ಪಡೋದು, ಬೇಜಾರು ಪಡೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ತಪ್ಕೊಂಡಿರ್ತಾರೆ.
ನಿಮ್ಗೆ ನಾನು ಹೇಳ್ತಾ ಇರೋದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಅನ್ಕೋತೀನಿ. ಚಿಕ್ಕ ಚಿಕ್ಕ ವಿಷಯಕ್ಕೂ ತಪ್ಪು ಕಂಡುಹಿಡಿತಾರೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಇನ್ಸಲ್ಟ್ ಮಾಡ್ತಾರೆ. ಅಷ್ಟು ಮಟ್ಟಕ್ಕೆ ನಾವು ಯಾರ ಹತ್ರನೂ ಅನ್ಸ್ಕೋಬಾರ್ದು. ಅಂದರೆ ಅಂಥ ಕಠಿಣ ಸಮಯಗಳು, ಅಂಥ ಕಠಿಣ ಸಂದರ್ಭಗಳು ನಿಮ್ಮ ಕಣ್ಮುಂದೆ ಈಗ ಬಂದು ಹೋಗ್ತಾ ಇರಬಹುದು. ನಾನು ಹೇಳ್ತಕ್ಕಂಥ ವಿಷಯ ಬಂದು ನಿಮಗೆ ಮನದಟ್ಟಾಗಬಹುದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈಗಲಿಂದನೇ ಹುಷಾರಾಗಿ. ನಾವು ಒಡವೆ ಅನ್ನೋದು ಬೇರೆ ಅಲಂಕಾರಕ್ಕೆ ಮಾತ್ರ ಅಲ್ಲ, ಅದು ಒಂದು ಸೇವಿಂಗ್, ಅದು ಬಂದು ಇನ್ವೆಸ್ಟ್ಮೆಂಟ್. ಆ ಥರ ನೀವು ತಿಳ್ಕೊಳ್ಳಿ. ನಿಮ್ಮ ಜೀವಕ್ಕೆ ಅಂತಲೇ ನೀವೆಲ್ಲನ ಸೇರಿಸ್ಕೊಳ್ಳಿ. ಯಾರಿಗೂ ಹೇಳೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಇಷ್ಟಿದೆ ಅಂತ ಹೇಳ್ಕೊಬೇಡಿ. ನಿಮ್ಮ ಹತ್ರ ಒಂದು 1000 ರೂಪಾಯಿ ಇತ್ತಾ, ನನ್ನ ಹತ್ರ ಇರೋದು 200 ರೂಪಾಯಿ ಅಂತ ಹೇಳ್ಕೊಳ್ಳಿ. 800 ರೂಪಾಯಿ ಎತ್ತಿಕ್ಕಿ. ಯಾವುದೇ ಕಾರಣಕ್ಕೂ ಅದನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಅದನ್ನು ಖರ್ಚು ಮಾಡೋಕ್ಕಾಗ್ದಿದ್ದಂಗೆ ಯಾವ ಥರ ನಾವು ಹುಷಾರಾಗಿರೋಣ ಅನ್ನೋದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾಯಿರಿ. ಒಡವೆಗಳನ್ನ ಸೇರಿಸಿ, ದುಡ್ಡು ಸೇರಿಸಿ ಯಾರನ್ನೂ ನಂಬೇಡಿ. ಗಂಡನೂ ನಂಬೇಡಿ, ಮಕ್ಕಳನ್ನೂ ನಂಬೇಡಿ. ಯಾಕಂದರೆ ಇವಕ್ಕೆಲ್ಲರೂ ನಮ್ಮವರ ಫ್ರೆಂಡ್ಸ್. ನಾನಂತೂ ನನಗೆ ಈಗ ನನ್ನ ಮಕ್ಕಳು ಚಿಕ್ಕವರೇ ಆದರೂ ನಾನು ಇಷ್ಟು ಹುಷಾರಾಗಿದ್ದೀನಿ ಅಂದರೆ ನಾನು ಯಾರನ್ನೂ ನಂಬೋದಿಲ್ಲ. ನನ್ನ ಬುದ್ಧಿನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವಕ್ಕೆಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ, ಎಲ್ಲರೂ ಓಕೆ, ನಾವೇ ಅವ್ರಿಗೆಲ್ಲ ಪ್ರಾಣ, ಎಲ್ಲ ಓಕೆ. ನಮ್ಮಮ್ಮ ಮನೆಗೆ ನಾನು ಊರಿಗೆ ಹೋಗ್ಬಿಟ್ರೆ ನಮ್ಮ ಯಜಮಾನರು ನನಗೆ ಫೋನ್ ಮಾಡ್ತಾ ಇರ್ತಾರೆ, ಯಾವಾಗ ಬರ್ತೀಯಾ ಅಂತ. ನನ್ನ ಮಕ್ಕಳು ಮಾಡ್ತಾ ಇರ್ತಾರೆ. ಎಲ್ಲ ಓಕೆ. ಫ್ಯೂಚರ್ ಅನ್ನೋದು ಯಾವ ಥರ ಹೆಂಗೆ ಚೇಂಜ್ ಆಗುತ್ತೆ ಹೇಳೋಕ್ಕಾಗೋದಿಲ್ಲ ಅಲ್ವಾ. ನಮ್ಮ ಹುಷಾರಾಗಿ ನಾವಿರೋದು ತುಂಬಾ ಒಳ್ಳೆಯದು. ದುಡ್ಡು ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್. ದುಡ್ಡಿಗಿರ್ತಕ್ಕಂಥ ಮಹತ್ವ, ಬೆಲೆ ಖಂಡಿತ ಮನುಷ್ಯರಿಗಿಲ್ಲ. ಅದು ಎಲ್ಲೋ ಒಬ್ಬೊಬ್ಬರೇ ಮನುಷ್ಯರಿಗೆ ಗೌರವ ಕೊಡೋದು, ಎಲ್ಲರೂ ಕೊಡೋದಿಲ್ಲ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ.